ನೋಡೋ ಮೂರ್ಖ, ದಡ್ಡ ಶಿಖಾಮಣಿ ನೀನು. ನಾನು ಹೇಳೋದನ್ನು ಕೇಳು. ನಿನ್ನ ಹೆಂಡತಿ ಈಗ ಆಡೋದಕ್ಕೆ ಮೂಲ ಕಾರಣ ಅಜ್ಞಾನದಿಂದ ಜ್ಞಾನ ಹುಟ್ಟಿರೋದು. ಇಲ್ಲಿ ಜ್ಞಾನದಿಂದ ಅಜ್ಞಾನ ಹುಟ್ಟಿರೋದಲ್ಲ, ಇದನ್ನು ಚೆನ್ನಾಗಿ ತಿಳ್ಕೊ. ಅಜ್ಞಾನನೇ ಇಲ್ಲಿ ತಂದೆ, ಜ್ಞಾನವೇ ಮಗ. ಸೊ ಯಾರಿಗಿಲ್ಲಿ ಬೆಲೆ? ಆದ್ರಿಂದ ಇಲ್ಲಿ ಅಜ್ಞಾನಕ್ಕೆ ಆದ್ಯತೆ, ಮಾನ್ಯತೆ ನೀನು ಕೊಡೋದಲ್ಲ, ನಿಸರ್ಗನೇ ಆ ರೀತಿ ಸೃಷ್ಟಿಲಿರೋದೇ ಹೀಗೆ. ಯಾವಾಗ ಇದನ್ನು ಅರ್ಥ ಮಾಡಿಕೊಂಡು ನಾವು ಜ್ಞಾನ ಅನ್ನೋದು ಬೆಳಕಿದ್ದಂಗೆ, ಅಜ್ಞಾನ ಅನ್ನೋದು ಕತ್ತಲಿದ್ದಂಗೆ. ಕತ್ತಲೇ ಬೇಡ ನನಗೆ, ಬರೀ ಬೆಳಕು ಬೇಕು. ಎಲ್ಲಿಂದ ಸಿಗ್ತದೆ ಬೆಳಕು ನಿನಗೆ? ಪೂರ್ತಿ ಅಂಧಕಾರ, ಅದರ ಮಧ್ಯದಲ್ಲಿ ಒಂದು ಸಣ್ಣ ಬೆಳಕಿನ ಜ್ಯೋತಿ ಪ್ರಕಾಶಮಾನವಾಗಿ ಉಜ್ವಲವಾಗಿ ಬೆಳಗ್ತಾ ಇದೆ. ಆದರೂ ಪೂರ್ತಿ ಬೆಳಗ್ತಾ ಅದು ಇಲ್ಲ, ಬೆಳಗಲಿಲ್ಲ. ಎಷ್ಟು ಅದರ ಒಂದು ಪರಿಧಿ ಎಷ್ಟಿದೆಯೋ ಅಷ್ಟು ಪ್ರಮಾಣದಲ್ಲಿ ನಮಗೆ ಕಾಣಿಸುತ್ತೆ. ಆದ್ರಿಂದ ಇಲ್ಲಿ ಜ್ಞಾನವನ್ನ ನಾವು ಆದ್ಯತೆ, ಮಾನ್ಯತೆ ಕೊಡಬೇಕು. ಆದರೆ ಜ್ಞಾನ ಹುಟ್ಟಿರೋದು ಅಜ್ಞಾನದಿಂದ. ಯಾವಾಗ ನೀನು ಇದನ್ನ ಅರ್ಥ ಮಾಡ್ಕೊಳ್ತೀಯೋ ಆಗ ನಿನಗೆಲ್ಲವೂ ಕೂಡ ಪ್ರಾಪ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಎಲ್ಲವೂ ಕೂಡ ನಿನಗೆ ದಕ್ಕತ್ತೆ. ಇದು ಬಿಟ್ಬಿಟ್ಟು ನೀನು ಆ ಅಜ್ಞಾನವನ್ನ ಅಳಿಸೋದಕ್ಕೆ ಸಾಧ್ಯವಿಲ್ಲ. ಅಜ್ಞಾನವನ್ನ ಅಳಿಸೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಅಂಧಕಾರವನ್ನು ಹೇಗೆ ಅಳಿಸ್ತೀಯ ನೀನು? ಇಡೀ ಬ್ರಹ್ಮಾಂಡದಲ್ಲೇ ಅಂಧಕಾರ ಇದೆ. ಅದನ್ನ ಅಳಿಸ್ಬೇಕು ಅಂತಂದ್ರೆ ಜ್ಞಾನದ ಜ್ಯೋತಿಯನ್ನ ಬೆಳಗಿಸ್ಬೇಕು. ಅದೇ ರೀತಿ ನೀನು ಅಂಧಕಾರವನ್ನ ಅಳಿಸೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ, ಪರಮಾತ್ಮನಿಂದನೂ ಸಾಧ್ಯವಿಲ್ಲ. ಯಾವಾಗ ನೀನು ಆ ಜ್ಯೋತಿಯನ್ನ ಬೆಳಗಿಸ್ತೀಯ ಆಗ ಮಾತ್ರನೇ ಅಂಧಕಾರ ಅಳಿಸೋದಕ್ಕೆ ಸಾಧ್ಯ. ಅಂಧಕಾರ ಅಳಿಸಲ್ಲ, ಆಗ್ಲೂ ಅದು ಪ್ರಸ್ತುತದಲ್ಲಿ ಇರುತ್ತೆ, ಪ್ರೆಸೆಂಟ್ ಇರುತ್ತೆ. ತಾತ್ಕಾಲಿಕವಾಗಿ ಆ ದೀಪ ಉರಿಯೋವರೆಗೂ ಮಾತ್ರ ಆ ಅಂಧಕಾರ ಇರೋದಿಲ್ಲ. ಆ ದೀಪದಲ್ಲಿ ಎಣ್ಣೆ ಖಾಲಿ ಆದ್ಮೇಲೆ ಮತ್ತೆ ತಿರ್ಗ ಬರುತ್ತೆ. ಅದಕ್ಕೋಸ್ಕರ ನಂದಾದೀಪ ಅಂದ್ರೆ ಆರದೇ ಇಲ್ಲ, ಅದು ನಂದಿಸೋದಕ್ಕೆ ಸಾಧ್ಯವಿಲ್ಲ, ಸದಾ ಉರಿತಾ ಇರ್ತದೆ. ಕೆಲವೊಂದು ದೇವಸ್ಥಾನಗಳಿಗೆ ಎಣ್ಣೆ ಸುರಿತಾನೆ ಇರ್ತದೆ. ಶತಶತಮಾನಗಳಿಂದ ದೀಪ ಉರಿತಾ ಇದೆ ನಂದಾದೀಪ. 100 ವರ್ಷ ಆಯಿತು, 1000 ವರ್ಷ ಆಯಿತು, ಅವತ್ತಿಂದ ದೀಪ ಉರಿತಾನೇ ಐತೆ. ಇದಕ್ಕೆ ನಂದಾದೀಪ ಅಂತ. ಯಾಕೆ ಅಂದರೆ ಅಲ್ಲಿ ಅಂಧಕಾರ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ನೀನು ಜ್ಞಾನವನ್ನ ಆಳವಾಗಿ ನಿನ್ನ ಮನಮಸ್ತಿಷ್ಕದಲ್ಲಿ, ಹೃದಯದಲ್ಲಿ ಆ ಒಂದು ಜ್ಯೋತಿ ನಂದಾದೀಪ ಥರ ಉರಿತಾನೆ ಇರಬೇಕು. ಅದು ಜ್ಞಾನದ ಜ್ಯೋತಿ ಉರಿತಾ ಇದ್ರೆ ಆಗ ಅಲ್ಲಿ ಕತ್ತಲು ಆವರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕತ್ತಲನ್ನು ಅಳಿಸ್ಬಿಡ್ತೀನಿ ಅಂತ ಹೇಳ್ತೀಯಲ್ಲ, ನೀನು ಹೆಂಗೆ ಅಳಿಸೋದಕ್ಕೆ ಸಾಧ್ಯ? ನಿನ್ನ ಹೆಂಡತಿ ಒಂದು ರೀತಿ ಕತ್ತಲಿದ್ದೆ, ಆಕೆಯನ್ನು ನೀನು ಅಳಿಸೋ ಪ್ರಯತ್ನ ಮಾಡು, ಜ್ಯೋತಿ ಬೆಳಗಿಸೋ ಪ್ರಯತ್ನ ಮಾಡು.